ಅಲ್ಲಿ ಕ್ಯಾಲ್ಮ್ಯಾಕ್ಸ್ ಅನ್ನೋ ಒಂದು ಸಪ್ಲಿಮೆಂಟ್ ಬಗ್ಗೆ ಕೆಲವೊಂದು ಮಾಹಿತಿನ ನಿಮ್ಮಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಬಹಳ ಬಹಳ ಇಂಪಾರ್ಟೆಂಟ್ ಏನಂದ್ರೆ ನಾವು ಯಾವ ಸಪ್ಲಿಮೆಂಟ್ ನಾವು ತಗೊಳ್ತಾ ಇದೀವಿ ಅದರ ಕಾಂಬಿನೇಷನ್ ಇದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಕ್ಯಾಲ್ಮ್ಯಾಕ್ಸ್ ಅಲ್ಲಿ ಇರುವಂತ ಸ್ಪೆಷಾಲಿಟಿ ಏನಂದ್ರೆ ಅದರಲ್ಲಿ ಬರೀ ಕ್ಯಾಲ್ಸಿಯಂ ಮಾತ್ರ ಇಲ್ಲ, ಅದರಲ್ಲಿ ಕ್ಯಾಲ್ಸಿಯಂ, ಐರನ್, ಜಿಂಕ್ ಮತ್ತೆ ಈಸ್ಟ್ 4 ಕಾಂಬಿನೇಷನ್ಸ್ ಇದೆ. ಯೂಶಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಮನುಷ್ಯನ್ಗೆ ಏನ್ ಬೇಕು, ವಿಟಮಿನ್ ಬೇಕು, ನ್ಯೂಟ್ರಿಷನ್ ಬೇಕು, ಕ್ಯಾಲ್ಸಿಯಂ ಬೇಕು, ಐರನ್ ಬೇಕು, ಇಷ್ಟೇ ನಮ್ಗೆ ಗಮನ ಇರುತ್ತೆ. ಬಸ್ ನಮ್ಗೆ ಈಸ್ಟ್ ಅಂದ್ರೇನು, ಜಿಂಕ್ ಅಂದ್ರೇನು ಅಂತ ಅದ್ರ ಕಡೆ ಗಮನ ಕೊಡಲ್ಲ. ಅದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುತ್ತೆ. ಸೊ ನಮ್ಮ ಕ್ಯಾಲ್ಮ್ಯಾಕ್ಸ್ ಅಲ್ಲಿ ಇಷ್ಟು 4 ಕಾಂಬಿನೇಷನ್ಸ್ ಇದೆ. ಸೊ ಮೊದಲನೇದಾಗಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಹೇಳ್ತೀವಲ್ಲ, ಆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ನಮಗ್ ಆಗಿದೆ ಅಂತ ನಾವ್ ಹೆಂಗೆ ಗುರ್ತಿಡಿಯೋದು? ಕೆಲವೊಂದು ಸಿಂಪ್ಟಮ್ಸ್ ನಮಗ್ ಗೊತ್ತಾಗತ್ತೆ. ಓಕೆನಾ? ಮೊದಲನೇದಾಗಿ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಕ್ಯಾಲ್ಸಿಯಂ ಕೊರತೆ ನನ್ನ ದೇಹದಲ್ಲಿ ಆಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ನಮ್ಮ ಕೈ ಕಾಲುಗಳಲ್ಲಿ ಟಿಂಗ್ಲಿಂಗ್ ಅಂತ ಹೇಳ್ತೀವಿ, ನಮ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಕೈ ಕಾಲು ನವೆ ಆಗ್ತಾ ಇರತ್ತೆ, ಉರಿ ಬರ್ತಾ ಇರತ್ತೆ. ನೋಡಿ, ಕೆಲವೊಬ್ರು ಕೈಗಳನ್ನ ಪದೇ ಪದೇ ಕೆರ್ಕೊಳ್ತಾ ಇರ್ತಾರೆ, ಕಾಲುಗಳನ್ನ ಕೆರ್ಕೊಳ್ತಾ ಇರ್ತಾರೆ, ಟಿಂಗ್ಲಿಂಗ್ ಅಂತ ಹೇಳ್ತಾರೆ. ಈ ತರ ನಮ್ಗೆ ಆಗ್ತಾ ಇರತ್ತೆ. ಮತ್ತೆ ಮಸಲ್ ಕ್ರಾಂಪ್ ಆಗ್ತಾ ಇರತ್ತೆ, ಸಡನ್ ಆಗಿ ಮಸಲ್ ಕ್ಯಾಚ್ ಆಗೋದು, ಮತ್ತೆ ಎಲ್ಲೋ ಕೂತಿರ್ತೀವಿ ನಮ್ಗೆ ಕಾಲ್ ಊತ ಬಂದ್ಬಿಡೋದು, ಮತ್ತೆ ಜೋಮ್ ಇಡ್ಕೊಳ್ಳೋಂಥದ್ದು, ಮಂಡಿ ನೋವು ಬರೋಂಥದ್ದು, ಬ್ಯಾಕ್ ಪೇನ್ ಬರೋಂಥದ್ದು, ಪದೇ ಪದೇ ನೋವು ಕಾಣಿಸ್ಕೊಳ್ತಾ ಇರತ್ತೆ. ಸೊ ಬೋನ್ಗಳಲ್ಲಿ ಅದರ ಜೊತೆಗೆ ನೈಲ್ಸ್ ಒಡೆದು ಹೋಗ್ತಾ ಇರತ್ತೆ. ಸೊ ನೈಲ್ಸ್ ಏನು ಸ್ವಲ್ಪ ಕೆಲಸ ಮಾಡ್ತಿದ್ದಂಗೆ ನೈಲ್ಸ್ ಬ್ರೇಕ್ ಆಗ್ತಾ ಇರತ್ತೆ. ಸೊ ಇದೂನು ನಮ್ಗೆ ಸಿಂಪ್ಟಮ್ಸ್ ಕ್ಯಾಲ್ಸಿಯಂ ಕೊರತೆ. ಮತ್ತೆ ಹೇರ್ ಫಾಲ್ ಆಗೋಂಥದ್ದು. ಸೊ ಸಡನ್ ಆಗಿ ಹೇರ್ ಫಾಲ್ ಆಗ್ತಾ ಇದೆ, ಸೊ ನಾನು ಒಳ್ಳೆ ಆಯಿಲ್ ಹಚ್ಬೇಕು, ಒಳ್ಳೆ ಶಾಂಪೂ ತಗೋಬೇಕು ಅಂತ ನಾವ್ ಅನ್ಕೊಳ್ತಾ ಇರ್ತೀವಿ. ಸೊ ಹೇರ್ ಲಾಸ್ ಆಗಕ್ಕೆ ಹೊರಗಡೆ ನಾವ್ ಏನ್ ಶಾಂಪೂ ಆಯಿಲ್ ಅಪ್ಲೈ ಮಾಡ್ತೀವಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ಇಂಟೇಕ್ ನಾವೇನ್ ಕೊಡ್ತಾ ಇದೀವಿ, ನಮ್ ದೇಹದಲ್ಲಿ ಏನ್ ಕಮ್ಮಿ ಆಗಿದೆ ಅಂತ ನೋಡ್ಬೇಕಾಗತ್ತೆ. ಸೊ ಹೇರ್ ಲಾಸ್ ಆಗೋಂಥದ್ದು. ನೆಕ್ಸ್ಟ್ ಮೆಮೊರಿ ಲಾಸ್ ಆಗ್ತಾ ಇರತ್ತೆ, ಪದೇ ಪದೇ ಮರ್ತ್ ಹೋಗ್ತಾ ಇರ್ತೀವಿ. ಕೆಲವೊಂದ್ ಕೀ ಇಟ್ಟಿದ್ರು ಮರ್ತ್ ಹೋಗ್ತಾ ಇರ್ತೀವಿ. ನಾವ್ ಬೆಳಿಗ್ಗೆ ಏನ್ ತಿಂದ್ವಿ ಅಂತ ಕೇಳಿದ್ರೆ ಯೋಚನೆ ಮಾಡಿ ಹೇಳ್ತೀವಿ. ಸೊ ಯಾವ್ದೋ ಒಂದು ವರ್ಕ್ ಬಗ್ಗೆ ಮರ್ತ್ ಹೋಗ್ತೀವಿ, ಮೆಮೊರಿ ಲಾಸ್ ಆಗುತ್ತೆ. ಮತ್ತೆ ಬಾಡಿನಲ್ಲಿ ವೀಕ್ನೆಸ್ ಜಾಸ್ತಿ ಕಾಣಿಸ್ಕೊಳ್ತಾ ಇರತ್ತೆ. ಕ್ಯಾಲ್ಸಿಯಂ ಕೊರತೆ ಇದ್ದಾಗ ಏನಾಗುತ್ತೆ, ಸ್ವಲ್ಪ ದೂರ ನಡೆದ್ರೆ ಪೈನ್ ಆಗ್ತಾ ಇರತ್ತೆ, ಅದಕ್ಕೆ ನಾವ್ ಏನ್ ಮಾಡ್ತೀವಿ, ರೆಸ್ಟ್ ತಗೊಳಕ್ ಹೋಗ್ತಾ ಇರ್ತೀವಿ, ಬಾಡಿ ವೀಕ್ನೆಸ್ ಗೊತ್ತಾಗ್ತಾ ಇರುತ್ತೆ. ಮತ್ತೆ ಡಿಪ್ರೆಷನ್ಸ್ ಹೋಗ್ತಾ ಇರ್ತಾರೆ. ಕೆಲವೊಂದ್ಸಲಿ ನೋಡಿ, ಕಾರಣ ಇಲ್ದೇನೆ ಕೆಲವೊಬ್ರನ್ನ ಕಿರ್ಚಾಡ್ತಾ ಇರ್ತಾರೆ, ಏನೋ ಮೂಡ್ ಸ್ವಿಂಗ್ ಅಂತಾರೆ. ಏನಾದ್ರು ಕೇಳಿದ್ರೆ ಯಾಕೋ ಬೇಜಾರಾಗ್ತಾ ಇದೆ, ಯಾಕೋ ಡಿಪ್ರೆಷನ್, ಏನಿಗ್ ಬೇಜಾರು ಗೊತ್ತಿಲ್ಲ, ರೀಸನ್ನೇ ಇಲ್ಲ, ಆದ್ರೂ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ. ತಲೆ ಮೇಲೆ ಕೈ ಇಟ್ಕೊಂಡ್ ಕೂತಿರ್ತಾರೆ, ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಚಿಕ್ಕ ವಿಷಯನ ದೊಡ್ಡದಾಗಿ ತಗೊಂಡ್ಬಿಡ್ತಾರೆ. ಇದನ್ನ ಡಿಪ್ರೆಷನ್ ಅಂತ ಹೇಳ್ತಾರೆ. ಸೊ ಕ್ಯಾಲ್ಸಿಯಂ ಕೊರತೆ ಇದ್ದಾಗ ಡಿಪ್ರೆಷನ್ಗೂ ನಮ್ಗೆ ಕಾರಣ ಆಗ್ತಾ ಇರುತ್ತೆ. ಮತ್ತೆ ಪದೇ ಪದೇ ಹಲ್ಲು ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಕ್ಯಾಲ್ಸಿಯಂ ಚೆನ್ನಾಗಿದ್ದಾಗ ಹಲ್ಲು ಬಹಳ ಸ್ಟ್ರಾಂಗ್ ಇರುತ್ತೆ. ಕೆಲವೊಬ್ರಿಗೆ ನೋಡಿ 70 ವರ್ಷ 80 ವರ್ಷ ಆದ್ರೂ ಹಲ್ಲಿ ನೋವಿನ ಸಮಸ್ಯೆ ಬರೋದಿಲ್ಲ, ಯಾಕಂದ್ರೆ ಅವ್ರ ಕ್ಯಾಲ್ಸಿಯಂ ಚೆನ್ನಾಗಿದೆ ಬಾಡಿನಲ್ಲಿ ಅಂತ ಹೇಳ್ಬೋದು. ಮತ್ತೆ ಸ್ಕಿನ್ ಬೇಗ ಡ್ರೈನೆಸ್ ಆಗ್ತಾ ಇರುತ್ತೆ. ನಾವೇನೇ ಮಾಯಶ್ಚರೈಸಿಂಗ್ ಏನೇ ಹಾಕಿದ್ರು ಬೇಗ ಬೇಗ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ. ಮತ್ತೆ ಬೋನ್ ವೀಕ್ ಆಗ್ತಾ ಇರುತ್ತೆ. ಬೋನ್ ಬಂದು ತುಂಬಾ ತಿನ್ನಾಗಿರುತ್ತೆ. ಕೆಲವೊಬ್ಬರಿಗೆ ನೋಡಿದೀವಿ, ಆ ಬೋನ್ ಬಂದು ಅವ್ರಿಗೆ ತುಂಬಾ ಬೇಗ ಬ್ರೇಕ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಏಜಿಂಗ್ ಅಂತ ಹೇಳ್ತೀವಿ. ಏಜಿಂಗ್ ಅಂದ್ರೆ ಬಹಳ ಚಿಕ್ಕ ವಯಸ್ಸಿಗೆ ವಯಸ್ಸಾದಂಗ್ ಕಾಣೋದು. 20 ವರ್ಷ ಇರುತ್ತೆ ನಮ್ಗೆ 30-35 ವರ್ಷ ತರ ಕಾಣ್ತಾರೆ. 40 ವರ್ಷ ಇರೋರು 60 ವರ್ಷದವ್ರು ಕಾಣ್ತಾರೆ. ಏಜಿಂಗ್ ಡಿಫಿಷಿಯನ್ಸಿ ಇರುತ್ತೆ. ಮತ್ತೆ ಮೆನೋಪಾಸ್ ಬೇಗ ಆಗುತ್ತೆ. ಹೆಣ್ಮಕ್ಳಲ್ಲಿ ಅತಿ ಬೇಗ ಮೆನೋಪಾಸ್ ಆಗೋಕ್ಕೂ ನಮ್ಗೆ ಕ್ಯಾಲ್ಸಿಯಂ ಕೊರತೆ ಕಾರಣ ಅಂತ ಹೇಳ್ಬೋದು. ಕಿಡ್ನಿ ಪ್ರಾಬ್ಲಮ್ಸ್ ಬರೋಕ್ಕೂ ನಮ್ಗೆ ಕ್ಯಾಲ್ಸಿಯಂ ಕೊರತೆ ಅಂತ ಹೇಳ್ತೀವಿ. ಕೆಲವೊಂದ್ಸಲಿ ನೋಡಿ, ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಸೊ ಫ್ರಾಕ್ಚರ್ ಏನಾದ್ರೂ ಆಗಿರುತ್ತೆ, ಡಾಕ್ಟರ್ ಏನಂತಾರೆ, ಒಂದು 6 ತಿಂಗಳು ಬೆಡ್ ರೆಸ್ಟ್ ತಗೊಳ್ಳಿ, ಎಲ್ಲಿ ಓಡಾಡಬೇಡಿ, ಸೊ ಕೂಡ್ಕೋಬೇಕು ಬೋನು ಅಂತ ಹೇಳ್ತಾರೆ. ಕೆಲವೊಬ್ರಲ್ಲಿ ಏನಾಗುತ್ತೆ, ಅವ್ರು 6 ತಿಂಗಳು ಹೇಳಿದ್ರೆ 3 ತಿಂಗಳಿಗೆಲ್ಲ ಬೋನ್ ಬಂದು ಕೂಡ್ಕೊಂಡ್ಬಿಟ್ಟಿರುತ್ತೆ. ಸೊ ಅವ್ರಿಗೆ ಏನಾಗುತ್ತೆ, ಕ್ಯಾಲ್ಸಿಯಂ ಚೆನ್ನಾಗಿದೆ. ಯಾವಾಗ ಬಾಡಿನಲ್ಲಿ ಕ್ಯಾಲ್ಸಿಯಂ ಚೆನ್ನಾಗಿದೆಯಲ್ಲ, ನಾವೇನೇ ನಮ್ಗೆ ಏಟ್ ಆಗ್ಲಿ, ಬೋನ್ ಫ್ರಾಕ್ಚರ್ ಆಗ್ಲಿ ಬೇಗ ಕೂಡ್ಕೊಂಡ್ಬಿಡತ್ತೆ. ಸೊ ಅದೇ ಬೋನ್ ಕ್ಯಾಲ್ಸಿಯಂ ಕಮ್ಮಿ ಇದ್ದಾಗ ಡಾಕ್ಟರ್ 6 ತಿಂಗಳು ಹೇಳಿದ್ರೆ 1 ವರ್ಷ ಆದ್ರೂ ಅವ್ರಿಗೆ ಬೋನು ಕೂಡ್ಕೊಂಡಿರೋದಿಲ್ಲ. ಸೊ ಅದ್ರಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಜಾಸ್ತಿ ಇರತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂದ ತಕ್ಷಣ ಮೊದಲನೇದಾಗಿ ನಮ್ಗೆ ಏನ್ ಜ್ಞಾಪಕ ಬರುತ್ತೆ ಅಂದ್ರೆ, ಹಾಲ್ ಕುಡಿಬೇಕು, ಬೆಳಿಗ್ಗೆ 1 ಲೋಟ ಹಾಲು, ನೈಟ್ 1 ಲೋಟ ಹಾಲು ಕುಡಿಯೋದ್ರಿಂದ ನಮ್ಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಫ್ರೆಂಡ್ಸ್, ಇವತ್ತು ನಾವೇನು ಸೀಮೆ ಹಸು ಹಾಲು ಕುಡಿತಾ ಇದೀವಲ್ಲ, ಅದ್ರಲ್ಲಿ ಯಾವುದೇ ತರ ಕ್ಯಾಲ್ಸಿಯಂ ಅಂಶ ನಮಗ್ ಸಿಗೋದಿಲ್ಲ. ನಾಟಿ ಹಸುವಿನ ಹಾಲು ಅಂದ್ರೆ A2 ಮಿಲ್ಕ್ ಅಂತ ಹೇಳ್ತೀವಲ್ಲ, ಆತರ ನಾಟಿ ಹಸುವಿನ ಹಾಲಲ್ಲಿ ನಾವು ಕ್ಯಾಲ್ಸಿಯಂ ನೋಡ್ಬೋದೇ ಹೊರತು ಇವತ್ತು ನಾವೇನ್ ತಗೊಳ್ತಾ ಇದೀವಲ್ಲ ಹಾಲು, ಹಾಲಿನ ಪದಾರ್ಥ, ಸ್ವೀಟ್ಸ್ ಅಲ್ಲಿ
ಕ್ಯಾಲ್ಸಿಯಂ ನಮಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇವೆಲ್ಲ ಸಿಂಪ್ಟಮ್ಸ್ ಬಂದಾಗ ನಮ್ಗೆ ಗೊತ್ತಾಗತ್ತೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಆಗಿದೆ ಅನ್ನೋದನ್ನ ನಾವು ಬಹಳ ಬೇಗ ಕಂಡಿಡಿಬಹುದು. ಸೊ ಎರಡನೇ ಕಾಂಬಿನೇಷನ್ ಏನ್ ಕೊಟ್ಟಿದ್ದಾರೆ ನಮ್ಮ ಕಂಪನಿ, ಐರನ್ ಡೆಫಿಷಿಯನ್ಸಿನ ಕೊಟ್ಟಿದ್ದಾರೆ. ಐರನ್ ಡೆಫಿಷಿಯನ್ಸಿ ಅನ್ನೋದು ಬಹಳಷ್ಟು ಸಲಿ ನಾವು ಹೆಣ್ಮಕ್ಳಲ್ಲಿ ಜಾಸ್ತಿ ನೋಡ್ತೀವಿ. ಸೊ ಹೇಗಪ್ಪ ಅಂದ್ರೆ, ಈಗ ಐರನ್ ಡೆಫಿಷಿಯನ್ಸಿ ಅಂದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು ಅಂತ ಹೇಳ್ತೀವಿ. ಬಾಡಿನಲ್ಲಿ ಒಂದು 5 to 6 ಲೀಟರ್ಸ್ ಬ್ಲಡ್ ಇರ್ಬೇಕು, ಮತ್ತೆ ಆ ಬ್ಲಡ್ ಕರೆಕ್ಟ್ ಆಗಿ ಫ್ಲೋ ಆಗ್ತಾ ಇರ್ಬೇಕು. 5 to 6 ಲೀಟರ್ಸ್ ಬ್ಲಡ್ ಕರೆಕ್ಟ್ ಆಗಿ ಫ್ಲೋ ಆಗ್ತಾ ಇರಬೇಕು, ಆ ಬ್ಲಡ್ ಸಹ ಇರಬೇಕಾಗತ್ತೆ. ಸೊ ಮೆನ್ನಲ್ಲಿ ನಾವು ಹಿಮೋಗ್ಲೋಬಿನ್ ಸಂಖ್ಯೆ ನೋಡಿ 13 ರಿಂದ 17 ಪಾಯಿಂಟ್ ಅನ್ನು ನಾವು ನೋಡ್ಬೋದು. ಒಳ್ಳೆ ಬ್ಲಡ್ ಇದೆಯಪ್ಪ ಅಂತ ಹೇಳಕ್ಕೆ ನಮ್ಗೆ ಆತರ ಅನ್ಸುತ್ತೆ. ಲೇಡೀಸ್ ಅಲ್ಲಿ ನಾವು 12 to 15 ಹಿಮೋಗ್ಲೋಬಿನ್ ನೋಡಿದ್ರೆ ಕರೆಕ್ಟ್ ಆಗಿದೆ ಬ್ಲಡ್ ಅಂತ ಹೇಳ್ಬೋದು. ಸೊ ಐರನ್ ಡೆಫಿಷಿಯನ್ಸಿನಲ್ಲಿ ನಮ್ಗೆ ಏನ್ ಕಾಣಿಸ್ಕೊಳ್ಳುತ್ತೆ ಅಂದ್ರೆ, ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಕೆಲವ್ರಿಗೆ ನಾವು ನೋಡ್ತೀವಿ 7 ದಿನ 15 ದಿವಸ 1 ತಿಂಗಳೆಲ್ಲ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಡೆಲಿವರಿ ಟೈಮ್ ಅಲ್ಲಿ ಬ್ಲಡ್ ಲಾಸ್ ಜಾಸ್ತಿ ಆಗಿರುತ್ತೆ. ಸೊ ಅದರಿಂದ ಹೆಣ್ಮಕ್ಳಲ್ಲಿ ಬೇಗ ಐರನ್ ಡೆಫಿಷಿಯನ್ಸಿನ ನಾವು ನೋಡ್ತೀವಿ. ಮತ್ತೆ ಸರಿಯಾಗಿ ಊಟ ಮಾಡಲ್ಲ ಲೇಡೀಸ್. ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ, ಮನೆ ಕೆಲ್ಸ ಎಲ್ಲ ಮುಗಿಸಿ ಮನೆಯವ್ರನ್ನೆಲ್ಲ ನೋಡಿ ಆಮೇಲೆ ಹೋಗೋದು, ಅಥವಾ ಕೆಲ್ಸಕ್ಕೆ ಹೋಗೋರು ಬೇಗ ಬೇಗ ಏನೋ ಒಂದ್ ತಿನ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹೋಗೋದು, ಈ ತರ ಎಲ್ಲ ನಾವು ಹೆಣ್ಮಕ್ಳಲ್ಲಿ ನೋಡ್ತಾ ಇರೋದ್ರಿಂದ ಐರನ್ ಡೆಫಿಷಿಯನ್ಸಿ ನಾವು ಹೆಣ್ಮಕ್ಳಲ್ಲಿ ಜಾಸ್ತಿ ನೋಡ್ಬೋದು. ನೆಕ್ಸ್ಟ್ ಬಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅನ್ನ ಜಾಸ್ತಿ ತಗೊಳ್ಳೋರಲ್ಲೂ ನಾವು ಈ ಐರನ್ ಡೆಫಿಷಿಯನ್ಸಿನ ನೋಡ್ತೀವಿ. ಐರನ್ ಡೆಫಿಷಿಯನ್ಸಿಯಿಂದ ನಮ್ಗೆ ಏನಾಗುತ್ತೆ, ಅನಿಮಿಯಾ ಅಂತ ಹೇಳ್ತೀವಿ. ನಾವು ಅನಿಮಿಯಾ ಪೇಷಂಟ್ ನ ನೋಡಿದ ತಕ್ಷಣ ಹೇಳ್ಬೋದು, ಅವರು ಒಂಥರ ಬಿಳಿಚ್ಕೊಂಡಿರ್ತಾರೆ. ಅಂದ್ರೆ ವೈಟ್ ಕಲರ್ ಅಲ್ಲ, ಒಂಥರ ಮಾಮೂಲಿಗಿಂತ ಒಂಥರ ಬೆಳೆಚ್ಕೊಂಡಿರ್ತಾರೆ. ನಾವು ನಮ್ಮ ಹಳೆ ಕಾಲದಲ್ಲಿ ನೋಡಿ ಡಾಕ್ಟರ್ ನೋಡೋರು ಕಣ್ಣಿನ ಭಾಗನ ಹಿಂಗೆ ಕೆಳಗಡೆ ಪ್ರೆಸ್ ಮಾಡಿ ನೋಡಿದಾಗ ಬ್ಲಡ್ ಇದೆಯಲ್ಲ ಅಂತ ಗೊತ್ತಾಗತ್ತೆ. ಮತ್ತೆ ನಮ್ ಬೆರಳನ್ನ ಪ್ರೆಸ್ ಮಾಡ್ಬೇಕು. ನೀವು ಗಟ್ಟಿಯಾಗಿ ಬೆರಳನ್ನ ಪ್ರೆಸ್ ಮಾಡಿ ನೀವ್ ಬಿಟ್ಟಿದ ತಕ್ಷಣ ಇಮಿಡಿಯೇಟ್ 1 ಸೆಕೆಂಡ್ಗೆ ನಿಮ್ಗೆ ನಿಮ್ಮ ಸ್ಕಿನ್ ಏನಾದ್ರೂ ಪಿಂಕ್ ಆಯ್ತಂದ್ರೆ, ಅಂದ್ರೆ ಲೈಟ್ ಪಿಂಕ್ ಆಯ್ತಂದ್ರೆ ನಿಮ್ಮ ಬಾಡಿನಲ್ಲಿ ಬ್ಲಡ್ ಕರೆಕ್ಟ್ ಆಗಿದೆ ಅಂತ. ಅಕಸ್ಮಾತ್ ನೀವು ಈ ತರ ಗಟ್ಟಿಯಾಗಿ ಪ್ರೆಸ್ ಮಾಡಿದೀರಾ ನಿಮ್ ಬೆರಳನ್ನ, ಸೊ ನಿಮಗೆ ಆ ಪಿಂಕಿಶ್ ಕಲರ್ ಚೇಂಜ್ ಆಗಕ್ಕೆ ಸಮ್ ಸೆಕೆಂಡ್ಸ್ ತಗೊಳ್ತಾ ಇದೆ ಅಂದ್ರೆ 5 to 10 ಸೆಕೆಂಡ್ಸ್ ಏನಾದ್ರು ತಗೊಳ್ತಾ ಇದೆ ಅಂದ್ರೆ ನಿಮ್ಮ ಬಾಡಿನಲ್ಲಿ ಬೇಕಾಗಿರುವಂತ ಬ್ಲಡ್ ಇಲ್ಲ, ಅಂದ್ರೆ ಕಮ್ಮಿ ಆಗಿದೆ ಅಂತ. ಇಮಿಡಿಯೇಟ್ ಆಗಿ ಪಿಂಕ್ ಆಗ್ಬೇಕು. ನಮ್ಮನ್ನ ನಾವೇ ಚೆಕ್ ಮಾಡ್ಕೋಬಹುದು ನಮ್ಮ ದೇಹದಲ್ಲಿ ಬ್ಲಡ್ ಹೇಗಿದೆ ಅಂತ. ಸೊ ಈ ಬ್ಲಡ್ ಕಮ್ಮಿ ಆದವರಿಗೆ, ಅನಿಮಿಯಾ ಆದವರಿಗೆ ಪದೇ ಪದೇ ತಲೆನೋವು ಬರ್ತಾ ಇರುತ್ತೆ. ಸೊ ಪ್ರತಿದಿನ ನೋಡಿ ನಮಗೆ ತಲೆನೋವು ಅಂತ ಇರ್ತಾರೆ. ಇದು ಹಾಗೆ ಕಂಟಿನ್ಯೂ ಆಗ್ತಾ ಆಗ್ತಾ ನಮ್ಗೆ ಮೈಗ್ರೇನ್ ಹೆಡ್ಡೇಕ್ ಬರಕ್ಕೂ ಸಾಧ್ಯತೆಗಳಿರುತ್ತೆ. ಅದ್ರ ಜೊತೆಗೆ ತಲೆ ಸುತ್ತೋದು, ಸುಸ್ತಾಗೋದು, ತಲೆ ತಿರುಗ್ತಾ ಇದೆ ಅಂತ ಹೇಳ್ತಾರೆ, ತಲೆನೋವು ಅಂತ ಹೇಳ್ತಾ ಇರ್ತಾರೆ, ಬಾಡಿ ಪೇನ್ ಜಾಸ್ತಿ ಹೇಳ್ತಾ ಇರ್ತಾರೆ, ಆಯಾಸನ ಜಾಸ್ತಿ ನೋಡ್ತಾ ಇರ್ತೀವಿ, ತುಂಬಾ ಸುಸ್ತ್ ಅನ್ನಿಸ್ತಾ ಇರತ್ತೆ. ಸೊ ಬೆಳಗ್ಗೆನೆ ಸುಸ್ತನ್ನೋರ್ನ ನಾವು ಸುಮಾರಷ್ಟು ಜನನ ನೋಡ್ತೀವಿ. ತಿಂಡಿ ತಿನ್ಕೊಂಡ್ ಮನೆಗ್ ಆಫೀಸಿಗೆ ಬಂದ ತಕ್ಷಣ ಯಾಕೋ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ವೀಕ್ನೆಸ್, ಬಾಡಿನಲ್ಲಿ ವೀಕ್ನೆಸ್ ನೋಡ್ತೀವಿ, ಚೆಸ್ಟ್ ಪೇನ್ ಅನ್ನ ನೋಡ್ತೀವಿ, ಮತ್ತೆ ಆಕ್ಟಿವಿಟೀಸ್ ಕಮ್ಮಿ ಆಗ್ತಾ ಇರುತ್ತೆ. ಅವ್ರೇನ್ ಡೇ ಟು ಡೇ ಆಕ್ಟಿವಿಟೀಸ್ ಇರುತ್ತಲ್ಲ, ಅವ್ರೇನ್ ಬೆಳಿಗ್ಗೆ ಎದ್ದೊಳ್ತಾರೆ, ಕೆಲಸ ಮಾಡ್ತಾರೆ, ಮಾತಾಡ್ತಾರೆ, ಓಡಾಡ್ತಾರಲ್ಲ, ಆ ಆಕ್ಟಿವಿಟೀಸ್ ಅಲ್ಲಿ ಅವರು ಕಮ್ಮಿ ಆಗ್ತಾ ಹೋಗ್ತಾ ಇರ್ತಾರೆ. ಪದೇ ಪದೇ ಕುತ್ಕೋಬೇಕು ಅನ್ನೋದು, ಮೆಟ್ಲತ್ತದೆ ಇರೋದು, ಇದೆಲ್ಲ ನಮ್ಗೆ ಏನಾಗುತ್ತೆ ಅಂದ್ರೆ ಅವ್ರ ಆಕ್ಟಿವಿಟೀಸ್ ಕಮ್ಮಿ ಆದಾಗ ನಮ್ಗೆ ಐರನ್ ಡೆಫಿಷಿಯನ್ಸಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಮತ್ತೆ ಹೇರ್ ಲಾಸ್ ಅಂತ ಹೇಳ್ಬೋದು. ಮತ್ತೆ ಕೈ ಕಾಲು ತಣ್ಣಗಾಗ್ತಾ ಇರುತ್ತೆ ಐರನ್ ಡೆಫಿಷಿಯನ್ಸಿ ಇರೋರಿಗೆ. ಕೆಲವೊಬ್ರಿಗೆ ನೋಡಿ ಬಾಡಿ ಹೀಟ್ ಇರುತ್ತೆ, ನಾರ್ಮಲ್ ಟೆಂಪರೇಚರ್ ಇರುತ್ತೆ, ಕೈ ಕಾಲ್ ಮಾತ್ರ ತಣ್ಣಗಿರುತ್ತೆ. ಸೊ ಇದು ನಮ್ಗೆ ಏನ್ ಸೂಚಿಸುತ್ತೆ ಅಂದ್ರೆ ನಮ್ಮ ಬಾಡಿನಲ್ಲಿ ಐರನ್ ಡೆಫಿಷಿಯನ್ಸಿ ಕಮ್ಮಿ ಆಗಿದೆ ಅಂತ ತೋರಿಸುತ್ತೆ. ಸೊ ಇದಕ್ಕೆ ಹಿಮೋಗ್ಲೋಬಿನ್ ನಾವು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಕಾಂಬಿನೇಷನ್ ಏನ್ ಕಂಪನಿ ಕೊಟ್ಟಿದೆ ಅಂದ್ರೆ ಜಿಂಕ್ ಡೆಫಿಷಿಯನ್ಸಿನ ಕೊಟ್ಟಿದೆ. ಜಿಂಕ್ ಡೆಫಿಷಿಯನ್ಸಿ ನಮ್ಮ ಬಾಡಿನಲ್ಲಿ ಹೇಗೆ ನಾವು ಗುರುತಿಡಿಯೋದಂದ್ರೆ, ನಮ್ಮ ಬಾಡಿಗೆ ಒಂದು 10,000 ಎಂಜೈಮ್ಸ್ಗೆ ಜಿಂಕ್ ಅನ್ನೋದು ಬಹಳ ಬಹಳ ಅವಶ್ಯಕತೆಯಾಗಿ ಬೇಕಾಗಿರುತ್ತೆ. ಈ ಜಿಂಕ್ ಕಮ್ಮಿ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಟೇಸ್ಟ್ ಮತ್ತೆ ಸ್ಮೆಲ್ ಅಲ್ಲಿ ನಮ್ಗೆ ಚೇಂಜಸ್ ಗೊತ್ತಾಗೋದಿಲ್ಲ. ಕೆಲವೊಬ್ರು ನೋಡಿ ಸ್ಮೆಲ್ ಅಂದ ತಕ್ಷಣ ಸಡನ್ ಆಗಿ ಈ ಗ್ಯಾಸ್ ಲೀಕ್ ಆಗುತ್ತಲ್ಲ ಸ್ಮೆಲ್ಲು, ಅಥವಾ ಏನಾದ್ರು ಒಂದ್ ಪದಾರ್ಥದ ಸ್ಮೆಲ್ಲು ಇಮಿಡಿಯೇಟ್ ಆಗಿ ಹೇಳ್ಬಿಡ್ತಾರೆ. ಸೊ ಇದು ಈ ತರ ಟೇಸ್ಟ್ ಕೊಡ್ತಾ ಇದೆ, ಈ ತರ. ಕೆಲವೊಬ್ರಲ್ಲಿ ನಾವ್ ಏನೋ ತಿಂತಾ ಇದೀವ, ಸುಮ್ನೆ ತಿಂತಾ ಇದೀವಿ, ಏನಾದ್ರು ಡಿಫ್ರೆನ್ಸ್ ಗೊತ್ತಾಗಿದೆ ಅಂದ್ರೆ ಗೊತ್ತಾಗಲ್ಲ, ಸುಮ್ನೆ ತಿನ್ಬೇಕಾ ತಿಂತಾ ಇದ್ವಿ. ಸೊ ಸ್ಮೆಲ್ಲು ಕಮ್ಮಿ ಆಗ್ತಾ ಇರತ್ತೆ. ಮತ್ತೆ ನಾಲಿಗೆಯ ಟೇಸ್ಟ್ ಗೊತ್ತಾಗೋದಿಲ್ಲ, ನಾನು ಏನ್ ತಿಂತಾ ಇದೀನಿ, ಅದ್ರಲ್ಲಿ ಏನಿದೆ ಏನಿಲ್ಲ ಅನ್ನೋದು
ಗೊತ್ತಾಗಲ್ಲ. ಕೆಲವ್ರು ನೋಡಿ ತಿಂತಿದ್ದಂಗೆ ಹೇಳ್ಬಿಡ್ತಾರೆ, ಇದ್ರಲ್ಲಿ ಶುಂಠಿ ಜಾಸ್ತಿ ಆಗಿದೆ, ಇದ್ರಲ್ಲಿ ಅಜಿನೋಮೋಟೊ ಜಾಸ್ತಿ ಆಗಿದೆ, ಇದ್ರಲ್ಲಿ ಸಾಲ್ಟ್ ಜಾಸ್ತಿ, ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗ್ತಾರೆ. ಸೊ ಅದೇನ್ ಗೊತ್ತಾಗುತ್ತೆ ನಮ್ಗೆ, ಅವ್ರಿಗೆ ಜಿಂಕ್ ಡೆಫಿಷಿಯನ್ಸಿ ಆಗಿದೆ ಅಂತ ಟೇಸ್ಟ್ ಮತ್ತೆ ಸ್ಮೆಲ್ ಅಲ್ಲಿ ಗೊತ್ತಾಗುತ್ತೆ. ಮತ್ತೆ ನೈಲ್ಸ್ ಅಲ್ಲಿ ಒಂದು ವೈಟ್ ಲೈನ್ಸ್ ನೋಡ್ಬೋದು ನೀವು, ಕೆಲವೊಬ್ರಲ್ಲಿ ನಾವು ಇದನ್ನ ಗಮನಿಸಬಹುದು. ನೈಲ್ಸ್ ಬೇಗ ಒಡೆದೋಗ್ತಾ ಇದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ನೈಲ್ಸ್ ಅಲ್ಲಿ ವೈಟ್ ಕಲರ್ ಲೈನ್ಸ್ ಇರುತ್ತೆ. ಈ ವೈಟ್ ಕಲರ್ ಲೈನ್ಸ್ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಜಿಂಕ್ ಡೆಫಿಷಿಯನ್ಸಿ ಇದೆ ಅಂತ ನಾವು ಹೇಳ್ಬೋದು. ಮತ್ತೆ ಅತಿ ಹೆಚ್ಚು ಜಿಂಕ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳೋದು ಜೆಂಟ್ಸ್ ಅಲ್ಲಿ. ಜೆಂಟ್ಸ್ಗೆ ಈ ಟೆಸ್ಟೋಸ್ಟೋನ್ಸ್ ಅಂತಾರಲ್ಲ ಅದು ಕಮ್ಮಿ ಆಗ್ತಾ ಇರುತ್ತೆ, ಮತ್ತೆ ಸ್ಪರ್ಮ್ ಕೌಂಟ್ ಅವರಲ್ಲಿ ಕಮ್ಮಿ ಆಗ್ತಾ ಇರುತ್ತೆ. ಸೆಕ್ಷುಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಕಾಣಿಸ್ಕೊಳ್ಳೋದು ಜೆಂಟ್ಸ್ಗೆ ಜಿಂಕ್ ಡೆಫಿಷಿಯನ್ಸಿ ಇದ್ದಾಗ. ಮತ್ತೆ ಪದೇ ಪದೇ ಹುಷಾರಿಲ್ದಂಗ ಆಗ್ತಾರೆ. ಕೆಲವ್ರು ನೋಡಿ ಜ್ವರ ಬಂದಿರುತ್ತೆ, 3 ತಿಂಗಳು ಬಿಟ್ಟು ಮತ್ತೆ ಹೇಳ್ತಾರೆ, ಅಯ್ಯೋ ಯಾಕೋ ಪದೇ ಪದೇ ಹುಷಾರಿಲ್ಲ, ಜ್ವರ ಬರ್ತಾ ಇದೆ, ಹಾಸ್ಪಿಟ್ಲ್ಗೆ ಹೋಗ್ತಾ ಇರ್ತಾರೆ. ಸೊ ಇದು ಜಿಂಕ್ ಡೆಫಿಷಿಯನ್ಸಿಗೆ ಕಾರಣ. ಮತ್ತೆ ಮಕ್ಕಳಲ್ಲಿ ಹೈಟ್ ಬೆಳೆಯೋದಿಲ್ಲ, ಬಹಳ ಶಾರ್ಟ್ ಇದ್ದಾರೆ ಅಂದ್ರೆ, ಮಕ್ಕಳು ಬೆಳೀತಾ ಇಲ್ಲ ಅಂದ್ರೆ ಅವ್ರಿಗೆ ಜಿಂಕ್ ಡೆಫಿಷಿಯನ್ಸಿ ಇದೆ ಅಂತ ಹೇಳ್ಬೋದು. ಮತ್ತೆ ಹೇರು ತಿನ್ ಆಗ್ತಾ ಇರುತ್ತೆ, ಬಹಳನೇ ಸ್ಮೂತ್ ಆಗ್ತಾ ಇರುತ್ತೆ, ಮತ್ತೆ ತಿನ್ ಅದರ ಕ್ವಾಂಟಿಟಿ ಏನಾಗುತ್ತೆ ಬಹಳ ತಿನ್ ಆಗ್ತಾ ಇರುತ್ತೆ. ಮತ್ತೆ ನೈಟ್ ವಿಷನ್ ಅಂತ ಹೇಳ್ತೀವಲ್ಲ, ನೈಟ್ ಅಲ್ಲಿ ಸರಿಯಾಗಿ ಕಣ್ ಕಾಣೋದಿಲ್ಲ. ಬಹಳಷ್ಟು ಜನ ಈ ಮಾತನ್ನ ಹೇಳ್ತಾರೆ, ಸಾಯಂಕಾಲ ಆದ್ಮೇಲೆ ನನ್ಗೆ ಕಣ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಆ ತರ ಇದೆ ಅಂದ್ರೆ ನಮ್ಗೆ ಜಿಂಕ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು. ಮತ್ತೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಮತ್ತೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ಈ ತುಂಬಾ ಸುಸ್ತು, ವೀಕ್ನೆಸ್ ಅನ್ನೋದನ್ನ ನಾವು ಪ್ರತಿಯೊಂದ್ರಲ್ಲೂ ಯಾಕೆ ಕ್ಯಾಲ್ಸಿಯಂ, ಐರನ್, ಜಿಂಕ್ ಅಲ್ಲಿ ಹೇಳ್ತಾ ಇರ್ತೀವಿ ಅಂದ್ರೆ, ನಮ್ಮ ಬಾಡಿ ಸುಸ್ತಾಗ್ತಾ ಇದೆ ಅಂದ್ರೆ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಾವು ತಿಳ್ಕೊಬಹುದು. ನೆಕ್ಸ್ಟ್ ಬಂದು ಈಸ್ಟ್ ಕಾಂಬಿನೇಷನ್ ನ ಕೊಟ್ಟಿದ್ದಾರೆ. ಈ ಈಸ್ಟ್ ಡೆಫಿಷಿಯನ್ಸಿ ಇತ್ತಂದ್ರೆ ಏನಾಗುತ್ತೆ ಬಾಡಿಗೆ ಅಂದ್ರೆ, ನಮ್ಮ ಬಾಡಿನಲ್ಲಿ ಹಿಚ್ಚಿಂಗ್ ಆಗ್ತಾ ಇರತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ, ಸ್ಕಿನ್ ಬಹಳನೇ ರೆಡ್ಡಿಶ್, ಕೆಲವೊಬ್ರಿಗೆ ನೋಡಿ ಸ್ಕಿನ್ ಅಲ್ಲಿ ವೈಟ್ ವೈಟ್ ಪ್ಯಾಚಸ್ ಕಾಣಿಸ್ತಾ ಇರುತ್ತೆ, ರೆಡ್ ಪ್ಯಾಚಸ್ ಕಾಣಿಸ್ತಾ ಇರುತ್ತೆ. ಸೊ ಸ್ಕಿನ್ ಡಿಸೀಸ್ ಏನಾದ್ರು ಕಾಣಿಸ್ಕೊಂತಾ ಇದೆ ಅಂದ್ರೆ ಈಸ್ಟ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು. ಇರಿಟೇಷನ್ ಆಗ್ತಾ ಇರುತ್ತೆ, ಸ್ಕಿನ್ ರೆಡ್ ಪ್ಯಾಚಸ್ ಆಗಿ ಕೆರ್ಕೊಳ್ತಾ ಇರ್ತಾರೆ, ಫಂಗಲ್ ಇನ್ಫೆಕ್ಷನ್ ಅಂತಾರೆ. ಮೇನ್ ಆಗಿ ಈಸ್ಟ್ ಡೆಫಿಷಿಯನ್ಸಿ ಇರೋರಿಗೆ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಎಸ್ಪೆಷಲಿ ಏನಾಗುತ್ತೆ ಅಂತ, ಹೆಣ್ಮಕ್ಳಲ್ಲಿ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ನಮ್ಮ ದೇಶದಲ್ಲಿ 75% ಲೇಡೀಸ್ಗೆ ಈ ಈಸ್ಟ್ ಡೆಫಿಷಿಯನ್ಸಿ ಇಂದಾನೆ ಅವ್ರಿಗೆ ವೆಜಿನಲ್ ಪಾರ್ಟ್ ಅಲ್ಲಿ ಇನ್ಫೆಕ್ಷನ್ ಆಗುವಂತದ್ದು, ಇರಿಟೇಷನ್ ಆಗುವಂತದ್ದು, ವೈಟ್ ಡಿಸ್ಚಾರ್ಜ್ ಆಗುವಂತದ್ದು ಕಾಣಿಸ್ಕೊಳ್ತಾ ಇರುತ್ತೆ. ಅದಕ್ಕೆ ಜಾಸ್ತಿ ಅತಿ ಹೆಚ್ಚು ಏನ್ ಹೇಳ್ತೇವೆ ಅಂದ್ರೆ, ನಾವು ಇನ್ನರ್ ವೇರ್ಸ್ ಅನ್ನ, ಕಾಟನ್ ಇನ್ನರ್ ವೇರ್ಸ್ ನ ಹಾಕಿ, ಮತ್ತೆ ಕ್ಲೀನ್ ಆಗಿರ್ಲಿ ಇನ್ನರ್ ವೇರ್ಸ್, ಸಿಂಥೆಟಿಕ್ ಆಗ್ಲಿ, ಬೇರೆ ಸಿಲ್ಕ್ ಮೆಟೀರಿಯಲ್ಸ್ ಬೇಡ ಅಂತ ಹೇಳ್ತಾ ಇರ್ತಾರೆ. ಸೊ ವೈಟ್ ಡಿಸ್ಚಾರ್ಜ್ ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇರುತ್ತೆ ಈಸ್ಟ್ ಡೆಫಿಷಿಯನ್ಸಿನಲ್ಲಿ. ಮತ್ತೆ ಲಿಪ್ಸ್ ತುಂಬಾ ಡ್ರೈ ಆಗ್ತಾ ಇರುತ್ತೆ, ಸ್ಕಿನ್ ಅಲ್ಲಿ ವೈಟ್ ಕಲರ್ ಪ್ಯಾಚಸ್ ಬರ್ತಾ ಇರುತ್ತೆ, ಆಗಾಗ ಪ್ಯಾಚಸ್ ಕಾಣಿಸ್ಕೊಳ್ತಾ ಇರುತ್ತೆ. ಇದು ನಮ್ಗೆ ಈಸ್ಟ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು. ಮತ್ತೆ ಯಾಕೆ ಈಸ್ಟ್ ಡೆಫಿಷಿಯನ್ಸಿ ಬರ್ತಂದ್ರೆ, ಲಾಟ್ಸ್ ಆಫ್ ಮೆಡಿಕೇಶನ್ ಅಂತ ಹೇಳ್ಬೋದು. ಅತಿ ಹೆಚ್ಚು ಮಾತ್ರೆ ತಗೊಳ್ತಾರೆ. ಕೆಲವೊಬ್ಬರನ್ನ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ಥೈರಾಯ್ಡ್ ಮಾತ್ರೆ ಹಾಕೊಳ್ತಾರೆ, ಊಟಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಗ್ಯಾಸ್ಟ್ರಿಕ್ ಮಾತ್ರೆ ಹಾಕೊಳ್ತಾರೆ, ಶುಗರ್ ಮಾತ್ರೆ ಹಾಕೊಳ್ತಾರೆ, ವೆಯ್ಟ್ ಲಾಸ್ ಹಾಕೊಳ್ತಾರೆ. ಪದೇ ಪದೇ ಮಾತ್ರೆಗಳನ್ನ ಜಾಸ್ತಿ ತಗೊಳ್ತಾ ಏನಾಗುತ್ತೆ, ನಮ್ಗೆ ಈಸ್ಟ್ ಡೆಫಿಷಿಯನ್ಸಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಈಸ್ಟ್ ಡೆಫಿಷಿಯನ್ಸಿ ನಮಗ್ ಜಾಸ್ತಿ ಇದ್ದಾಗ ನಮ್ಮ ಗಟ್ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಗಟ್ ಹೆಲ್ತ್ ಅಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಸೊ ಡೈಜೆಸ್ಟಿವ್ ಸಿಸ್ಟಮ್ ಬಹಳ ಚೆನ್ನಾಗಿರ್ಬೇಕು. ಸೊ ನೆಕ್ಸ್ಟ್ ಬಂದು ಶುಗರ್ ಕ್ರೇವಿಂಗ್ಸ್ ಅಂತ ಹೇಳ್ತಾರೆ. ಅತಿ ಹೆಚ್ಚು ಸ್ವೀಟ್ ಇರುವಂತ ಪದಾರ್ಥಗಳನ್ನ ತಿನ್ನೋದು. ಕೆಲವೊಬ್ಬರು ನೋಡಿ ಕ್ರೇವಿಂಗ್ಸ್ ಅಂತ ಹೇಳ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ಏನಾದ್ರು ತಿನ್ಬೇಕು ಅನಿಸ್ತಾ ಇರತ್ತೆ. ಸೊ ಒಂದು ತಿಂಡಿ ತಿಂದ್ಮೇಲೆ ಮತ್ತೆ ಏನೋ ತಿನ್ಬೇಕು ಅಂತಾರೆ, ಮಧ್ಯಾಹ್ನ ಊಟ ಆಗಿ ಸಾಯಂಕಾಲ ಆಗ್ತಿದಂಗೆ ಮತ್ತೆ ಏನಾದ್ರು ತಿನ್ಬೇಕು ಅಂತ ಹೇಳ್ತಾರೆ. ಅತಿ ಹೆಚ್ಚು ಈ ಕೇಕು ಮತ್ತೆ ಜಂಕ್ ಫುಡ್ಸ್ ತಿಂತಾರಲ್ಲ, ಅತಿ ಹೆಚ್ಚು ಜಂಕ್ ಫುಡ್ಸ್ ಅನ್ನ ತಿನ್ನೋರಿಗೆ ಮತ್ತೆ ಆಯಿಲ್ ಐಟಮ್ ತಿನ್ನೋರಿಗೆ ಜಿಂಕ್ ಡೆಫಿಷಿಯನ್ಸಿ ನಾವು ಬಹಳಷ್ಟು ನಾವು ನೋಡ್ತೀವಿ. ಕ್ರೇವಿಂಗ್ಸ್ ಆಗ್ತಾ ಇದೆ ಅಂದ್ರೆ ನಮಗೆ ಗೊತ್ತಾಗುತ್ತೆ, ನಮ್ಗೆ ಈ ತರ ಜಿಂಕ್ ಡೆಫಿಷಿಯನ್ಸಿ, ಈಸ್ಟ್ ಡೆಫಿಷಿಯನ್ಸಿ ಆಗಿದೆ ಅಂತ. ಸೊ ಹಲವಾರು ಕಾರಣಗಳನ್ನ ಕೊಡ್ಬೋದು. ಆಕ್ಚುಲಿ ಇದು ಬಹಳ ಡೀಪ್ ಸಬ್ಜೆಕ್ಟ್. ಈ ಕ್ಯಾಲ್ಸಿಯಂ, ಐರನ್, ಜಿಂಕ್, ಈಸ್ಟ್ ಇದೆಯಲ್ಲ, ಇದು ತುಂಬಾ ದೊಡ್ಡ ಸಬ್ಜೆಕ್ಟ್. ಇದನ್ನ ಗಂಟೆಗಟ್ಲೆ ಮಾತಾಡ್ಬೋದು. ಬಟ್ ಇದು ಝೂಮ್ ಮೀಟಿಂಗ್ ಆಗಿರೋ ಕಾರಣ ನಾನು ಕೆಲವೊಂದು ಪಾಯಿಂಟ್ಸ್ ಅನ್ನ ಮಾತ್ರ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ.
ಸೊ ನಾವ್ ಹೇಳ್ತೀವಲ್ಲ ಬಾಡಿ ನಮ್ಮ ಹತ್ರ ಮಾತಾಡುತ್ತೆ ಅಂತ. ಬಾಡಿ ಹೇಗಪ್ಪ ನಮ್ಮ ಹತ್ರ ಮಾತಾಡುತ್ತೆ ಅಂದ್ರೆ, ಯಾವುದೇ ಒಂದು ಕಾಯಿಲೆ ಬರ್ಲಿ ನಮ್ಮ ಬಾಡಿ ನಮ್ಗೆ ಸಿಂಪ್ಟಮ್ಸ್ ಅನ್ನ ಕೊಡುತ್ತೆ. ಈ ಸಿಂಪ್ಟಮ್ಸ್ ಬರ್ತಾ ಇದೆ ಅಂದ್ರೆ ನನಗೇನೋ ಪ್ರಾಬ್ಲಮ್ ಆಗಿದೆ. ಸೊ ನೈಲ್ಸ್ ಅಲ್ಲಿ ನನಗೆ ಲೈನ್ಸ್ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನಾನು ಏನೋ ಆಗಿದೆ. ಸೊ ನೈಲ್ಸ್ ಪದೇ ಪದೇ ಉದುರ್ತಾ ಇದೆ, ನನಗೆ ಹೇರ್ ಲಾಸ್ ಆಗ್ತಾ ಇದೆ, ಯಾಕೋ ನನಗೆ ಇರಿಟೇಷನ್ ಆಗ್ತಾ ಇದೆ, ನನಗೆ ಕೋಪ ಬರ್ತಾ ಇದೆ, ಸೊ ನನಗೆ ಹಸಿವಾಗ್ತಾ ಇಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ. ಸೊ ಇವೆಲ್ಲ ಏನಂದ್ರೆ ದೇಹ ನಮ್ಮ ಹತ್ರ ಮಾತಾಡ್ತಾ ಇದೆ ಅಂತ. ಕೆಲವೊಂದ್ಸಲಿ ನಾವು ತಿಂದಿರೋಂತ ಆಹಾರ ನಮ್ಗೆ ಸರಿಯಾಗಿ ಡೈಜೆಷನ್ ಆಗಿರೋದಿಲ್ಲ, ನಮ್ಗೆ ಇಷ್ಟ ಆಗೋದಿಲ್ಲ, ಆದ್ರೂ ಆಸೆಗೆ ನಾವು ತಿನ್ಬಿಡ್ತೀವಿ. ಸೊ ನಮಗೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ. ನಾವ್ ಹೆದರುವಂತ ಅವಶ್ಯಕತೆ ಇಲ್ಲ. ಸೊ ಬಾಡಿ ಏನಾಗುತ್ತೆ ಅಂದ್ರೆ, ಯಾವುದೇ ಬೇಡದೇ ಇರೋ ವಸ್ತು ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ನಮ್ಗೆ ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ. ಅದನ್ನ ತಡಿಯಕ್ ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ಲೂಸ್ ಮೋಷನ್ ಆಗುತ್ತಾ ಆಗ್ಲಿ, ಬಟ್ ಅದು ಅತಿ ಹೆಚ್ಚು ಆಗ್ಬಾರ್ದು. ಅದೇ ಪದೇ ಪದೇ ನಮ್ಗೆ 7-8 ಸಲ ಲೂಸ್ ಮೋಷನ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಸಿವಿಯರ್ ಕೇಸ್ ಅಂತ ಹೇಳ್ಬೋದು. ಒಂದ್ 3-4 ಸಲ ನಮ್ಗೆ ಲೂಸ್ ಮೋಷನ್ ಆಗ್ತಾ ಇದೆ ಅಂದ್ರೆ ನಾವ್ ಬಿಟ್ಬಿಡ್ಬೇಕ್ರೆ ನಮ್ ಬಾಡಿ ಏನೋ ಒಂದು ಸೆಟ್ ಮಾಡ್ಕೊಳ್ತಾ ಇರುತ್ತೆ. ಹಾಗೇನೆ ನಮ್ಗೆ ಜ್ವರ ಬರುತ್ತೆ. ಜ್ವರ ಬಂದಾಗ್ಲೂ ಕೆಲವೊಂದ್ಸಲಿ ನಾವು ಬಿಡ್ಬೇಕಾಗತ್ತೆ, 1-2 ದಿನ ಜ್ವರ ಬಂದ್ರೆ ಬಿಡ್ಲಿ ಅಂತ. ಬಟ್ ಇವತ್ತೇನಾಗಿದೆ ಅಂದ್ರೆ, ಜ್ವರಕ್ಕೆ ಸತ್ತೋಗುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ವರ್ಷಕ್ಕೊಂದ್ಸಲಿ ಜ್ವರ ಬಂದ್ರೆ ಇಟ್ಸ್ ಓಕೆ, ಇಟ್ಸ್ ಎ ನಾರ್ಮಲ್ ಥಿಂಗ್ ಅಂತ ಹೇಳ್ಬೋದು. ಪದೇ ಪದೇ ಜ್ವರ ಬರ್ತಾ ಇದೆ ಅಂದ್ರೆ ಸಮಥಿಂಗ್ ಏನೋ ಹ್ಯಾಪನ್ ಅಂತ ಹೇಳ್ಬೋದು. ಸೊ ಅದೇ ತರ ವಾಮಿಟ್ ಆಗ್ತಾ ಇದೆ ಅಂದ್ರೆ ನಾವೇನೋ ಆಹಾರನ ಕೊಟ್ಟಿದೀವಿ ದೇಹಕ್ಕೆ, ಅದು ದೇಹಕ್ಕೆ ಬೇಡ ಅಂತ ಹೇಳಿ ವಾಮಿಟ್ ಬರ್ತಾ ಇರುತ್ತೆ. ಕೆಲವೊಂದ್ಸಲಿ ಕೋಲ್ಡ್ ಆಗ್ತಾ ಇರುತ್ತೆ. ಕೋಲ್ಡ್ ಆಗಿದ ತಕ್ಷಣ, ಒಂದ್ ಅಕ್ಷಿ ಅಂತ ಹೇಳಿದ ತಕ್ಷಣ ಸಡನ್ ಆಗಿ ಏನ್ ಮಾಡ್ತೀವಿ ಹೇಳಿ, ಮಾತ್ರೆ ತಗೊಂಡ್ಬಿಡ್ತೀವಿ. ಸೊ ಆ ತರನು ನಾವು ಮಾಡ್ಬಾರ್ದು. ಸೊ ಕೋಲ್ಡ್ ಯಾಕೆ ಆಗತ್ತೆ ಅಂದ್ರೆ, ನಮ್ಮ ನೋಸಲ್ಲಿ ಏನೋ ಇನ್ಫೆಕ್ಷನ್ಸ್ ಆಗಿರುತ್ತೆ, ಅದು ಹೊರಗಡೆ ಬರೋಕ್ಕೋಸ್ಕರ ಆತರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಬಾಡಿ ಏನೋ ಒಂದು ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ ಅದು ತನ್ನನ್ನ ತಾನು ರೆಡಿ ಮಾಡ್ಕೊಳ್ತಾ ಇರುತ್ತೆ. ಸೊ ದೇವರ ಹತ್ರ ಸೃಷ್ಟಿ ಮಾಡಿರ್ತಾನೆ, ನಾವು ಇಮಿಡಿಯೇಟ್ ಆಗಿ ಅದನ್ನ ತಡಿಯಕ್ ಹೋಗ್ಬಾರ್ದು. ಬಟ್ ಅದಕ್ಕಿಂತ ಜಾಸ್ತಿ ಹೊತ್ತು ಬಿಡಂಗಿಲ್ಲ. ಇವತ್ತೇನಾಗಿದೆ ಅಂದ್ರೆ, ಒಂದು ಚಿಕ್ಕ ಸಮಸ್ಯೆಗೂ ನಮ್ಗೆ ಏನಾಗ್ತಾ ಇದೆ, ದೊಡ್ಡ ಪರಿಣಾಮ ಬೀಳ್ತಾ ಇದೆ. ಸೊ ಮುಂಚೆ ಎಲ್ಲ ಜ್ವರ ಬರ್ಲಿ ಅನ್ನೋರಿಗೆ, ಜ್ವರ ಬಂದ್ರೆ ಸತ್ತೋಗೋದು, ಏನಕ್ಕೆ ಸತ್ತೋಗ್ಬಿಟ್ರಂದ್ರೆ ಜ್ವರ ಬಂತು ಸತ್ತೋಗ್ಬಿಡ್ತು ಅಂತ ಹೇಳ್ತಾರೆ. ಆ ತರ ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ ಬದಲಾಗ್ಬಿಟ್ಟಿದೆ. ಸೊ ನಮ್ಗೆಲ್ಲ ಗೊತ್ತಿದೆ, ಅತಿ ಹೆಚ್ಚು ಜಂಕ್ ಫುಡ್, ಆಯಿಲ್ ಫುಡ್, ಬೆಳಿಗ್ಗೆ ಎದ್ದು ನಾವು ಪೇಸ್ಟ್ ಬಳಸೋದ್ರಿಂದ ನೈಟ್ ಊಟ ಮಾಡೋ ತನಕ ಬರೀ ಕೆಮಿಕಲ್ ಅಂತ ನಮಗ್ ಗೊತ್ತಿದೆ. ಸೊ ಈ ಕೆಮಿಕಲ್ ಪ್ರಪಂಚದಲ್ಲಿ ನಮಗೆ ನಮ್ಮ ಫೊಹೊವೆ ಇಂಟರ್ನ್ಯಾಷನಲ್ ಕಂಪನಿ ಒಂದು ಒಳ್ಳೆ ಸಪ್ಲಿಮೆಂಟ್ ಅನ್ನ ಕೊಟ್ಟಿದೆ. ಏನ್ ಸಪ್ಲಿಮೆಂಟ್ ಅಂದ್ರೆ ನಮ್ಮ ಕ್ಯಾಲ್ ಮ್ಯಾಕ್ಸ್. ಸೊ ಕ್ಯಾಲ್ಸಿಯಂ, ಐರನ್, ಜಿಂಕ್ ಈಸ್ಟ್ ಇರುವಂತ ಒಂದು ಒಳ್ಳೆ ಕಾಂಬಿನೇಷನ್ ಇರೋದ್ರಿಂದ ಪ್ರತಿದಿನ ಇದರಲ್ಲಿ 120 ಸಪ್ಲಿಮೆಂಟ್ಸ್ ಇರುತ್ತೆ. ಪ್ರತಿದಿನ ಬೆಳಿಗ್ಗೆ ಒಂದು 2 ಸಪ್ಲಿಮೆಂಟ್ಸ್, ನೈಟ್ ಒಂದು 2 ಸಪ್ಲಿಮೆಂಟ್ಸ್ ನ ತಗೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ಇವಾಗ ನಾವೇನ್ ಇಷ್ಟೊತ್ತು ಚರ್ಚೆ ಮಾಡಿದ್ವಲ್ಲ, ಈ ಡಿಫಿಷಿಯನ್ಸಿ ಎಲ್ಲವನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ. ಸೊ ಕ್ಯಾಲ್ಮ್ಯಾಕ್ಸ್ ಬಹಳಷ್ಟು ರಿಸಲ್ಟ್ಸ್ ಸಹ ನಾನು ಸುಮಾರು ಡಾಕ್ಟರ್ಸ್ ಇದನ್ನ ಕೊಟ್ಟಾಗ ಅದರ ರಿಸಲ್ಟ್ ನ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ರು ಮರೀದಂಗೆ ಪ್ರತಿದಿನ ಬೆಳಿಗ್ಗೆ 2 ಕ್ಯಾಲ್ಮ್ಯಾಕ್ಸ್ ಅನ್ನ, ನೈಟ್ 2 ಕ್ಯಾಲ್ಮ್ಯಾಕ್ಸ್ ಅನ್ನ ತಗೊಳ್ಳಿ. ಬಿಫೋರ್ ಫುಡ್ ತಗೋಬಹುದು. ಅಕಸ್ಮಾತ್ ಬಿಫೋರ್ ಫುಡ್ ತಗೊಳಕ್ ನೀವು ಮರ್ತು ಬಿಟ್ಟಿದ್ದೀರಾ ಅಂದ್ರೆ ಆಫ್ಟರ್ ಫುಡ್ ಆದ್ರೂ ತಗೊಳ್ಳಿ. ಯಾಕಂದ್ರೆ ನಾವು ಯೂಸ್ ಮಾಡ್ತಾ ಇರೋದು ಯಾವುದೇ ಮಾತ್ರೆಗಳಲ್ಲ, ಇದು ಮೆಡಿಸನ್ ಅಲ್ಲ, ಊಟದ ಬದಲು ಊಟ ಅಂತ ಹೇಳ್ಬೋದು. ಇಟ್ಸ್ ಎ ಫುಡ್ ಸಪ್ಲಿಮೆಂಟ್. ಏನ್ ಹೇಳ್ತಾ ಇದೆ ಹೆಸರು, ಫುಡ್ ಅನ್ನ ಸಪ್ಲಿಮೆಂಟ್ ಮಾಡ್ತಾ ಇದೆ. ಸೊ ಫುಡ್ ಇದು ಒಳ್ಳೆ ಆಹಾರ ನಾವ್ ಹೇಗ್ ತಗೊಳ್ತೀವಿ ಆ ತರ. ಈಗ ಒಂದು ಹಣ್ಣುಗಳು, ತರಕಾರಿಗಳು ತಗೋತಾರೆ. ಈಗ ಒಂದ್ ಹಣ್ಣು ಊಟದ ಮುಂಚೆ ತಗೋಬೋದಾ, ಊಟ ಆದ್ಮೇಲೆ ತಗೋಬೋದಾ, ಯಾವ ತರ ಬೇಕಿದ್ರು ತಗೋಬಹುದು, ಒಟ್ನಲ್ಲಿ ತಗೊಂಡ್ರೆ ಒಳ್ಳೇದು. ಸೊ ಹಾಗಾಗಿ ಪ್ರತಿದಿನ 2 ಕ್ಯಾಲ್ಮ್ಯಾಕ್ಸ್ ಅನ್ನ ಮಿಸ್ ಮಾಡದೆ ನಾವು ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಬಹಳಷ್ಟು ಡಿಫಿಷಿಯನ್ಸಿಯಿಂದ ನಾವು ಹೊರಗಡೆ ಬರ್ಬೋದು. ಸೊ ಇದು ಬಹಳ ಡೀಪ್ ಸಬ್ಜೆಕ್ಟ್. ಸೊ ಬೇಗ ನಾನು ಮುಗಿಸಿದೀನಿ, ಯಾಕಂದ್ರೆ ಝೂಮ್ ಕಾರ್ಯಕ್ರಮ ಆಗಿರೋದ್ರಿಂದ. ಮತ್ತೆ ನೆಕ್ಸ್ಟ್ ನಾವು ನಮ್ಮ ಅಪ್ಡೇಟ್ಗೆ ಬರೋದಾದ್ರೆ, DDD